ನಾಳೆ ಸ್ವಲ್ಪ ಕೆಲಸ ಇರೋದ್ರಿಂದ ಇವತ್ತೇ ಊರ ಕಡೆ ಹೊರಟೆ. ಹಲೋ ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಕೋಟೆನಾಡು ಹುಡುಗ ಪ್ರಜ್ವಲ್ ಮಾತನಾಡ್ತಾ ಇರೋದು. ಗೈಸ್, ಏನಪ್ಪ ವಿಷಯ ಅಂದರೆ ಇವತ್ತು ನಮ್ಮ ಕಾಲೇಜಲ್ಲಿ ಸಿವಿಲ್ ಬ್ರಾಂಚ್ ಅವರು ಸಿವಿಸ್ಟ ಅಂತ ಒಂದು ಪ್ರಾಜೆಕ್ಟ್ ಎಕ್ಸಿಬಿಷನ್ನ ಮಾಡ್ತಾಯಿದ್ರು. ಅದಕ್ಕೆ ನಾನು ಮತ್ತು ನನ್ನ ಫ್ರೆಂಡ್ಸು ಸೇರಿ ವಾಯ್ಸಿಂದ ಕಂಟ್ರೋಲ್ ಮಾಡುವಂತಹ ಒಂದು ಕಾರ್ನ ಪ್ರಿಪೇರ್ ಮಾಡಿದ್ವಿ. ಸೊ ಅದನ್ನು ಎಕ್ಸಿಬಿಷನ್ಗೆ ತಗೊಂಡೋಗಿ ಇಟ್ಟಿದ್ವಿ. ಅದನ್ನು ಮುಗಿಸ್ಕೊಂಡು ಅಲ್ಲಿಂದ ಸೀದಾ ಹಾಸ್ಟೆಲಿಗೆ ಬಂದೆ. ಅಷ್ಟರಲ್ಲಿ ನಮ್ಮ ಅಪ್ಪಾಜಿ ಫೋನ್ ಮಾಡಿ ಸಡನ್ನಾಗಿ ಊರಿಗೆ ಬಾ ಅಂದರು. ಅದಕ್ಕೆ ಬೇಗ ಬಟ್ಟೆನೆಲ್ಲ ಬ್ಯಾಗ್ ಹಾಕ್ಕೊಂಡು ಅಲ್ಲಿಂದ ಸೀದಾ ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ ಹುಡುಕ್ತಾ ಇದ್ದೆ. ಅಷ್ಟರಲ್ಲೇ ಒಂದು ಬಳ್ಳಾರಿ ಬಸ್ ಸಿಕ್ತು. ಹತ್ಕೊಂಡು ನೋಡಿದರೆ ಅದರಲ್ಲಿ ಸೀಟೇ ಖಾಲಿ ಇರಲಿಲ್ಲ. ಸೊ ಅದಕ್ಕೆ ನಿಂತ್ಕೊಂಡೆ. ಅಲ್ಲಿಂದ ಹಿರಿಯೂರಿಗೆ ಬಂದು ಮನೆಗೆ ಸ್ವಲ್ಪ ಸ್ನ್ಯಾಕ್ಸ್ ತೊಗೊಂಡು ಅಲ್ಲಿಂದ ಇನ್ನೊಂದು ಬಸ್ ಹತ್ಕೊಂಡು ಸೀದಾ ಊರ ಕಡೆ ಹೊರಟೆ. ಬಸ್ ಇಳಿದು ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕಿತ್ತು, ಯಾಕೆಂದರೆ ನಾವಿರೋದು ಹೊಲದಲ್ಲಲ್ವ. ಅದಕ್ಕೆ ನಮ್ಮ ಅಪ್ಪಂಗೆ ಫೋನ್ ಮಾಡಿದ್ದೆ ಬಾ ಅಂತ. ನಮ್ಮ ಅಪ್ಪ ಕೂಡ ಬಂದಿದ್ದರು ಕರ್ಕೊಂಡು ಹೋಗೋಕ್ಕೆ. ಆಮೇಲೆ ಬೈಕ್ ಹತ್ಕೊಂಡು ಸೀದಾ ಹೊಲದ ಕಡೆ ಹೊರಟೆ. ಬಂದ ತಕ್ಷಣ ನಮ್ಮ ನಾಯಿಗಳು ಚಿನ್ನಾಟ ಆಡ್ತಿದ್ವು. ಅವನ್ನ ಮಾತಾಡಿಸ್ಕೊಂಡು ಒಳಗಡೆ ಹೋದೆ. ಅಷ್ಟರಲ್ಲೇ ನಮ್ಮ ಅಪ್ಪಾಜಿ ಹಳಸಿನಣ್ಣು ತಿನ್ನು ಬಾ ಅಂತ ಕೊಯ್ತಿದ್ರು. ಇವತ್ತಿನ ಕತೆ ಇಷ್ಟೇ.